ಇವತ್ತಿನ ವಿಡಿಯೋದಲ್ಲಿ ನನ್ನ ಅತ್ತೆ ಸುಮತಿ ಭಾಗವತ್ ಇವರು ಒಂದು ಒಳ್ಳೆಯ ಚಕ್ಲಿ ರೆಸಿಪಿಯನ್ನ ತೋರಿಸ್ತಾ ಇದ್ದಾರೆ. ತುಂಬಾನೇ ಸುಲಭ ಇದೆ ಇದನ್ನ ಮಾಡೋದು. ಹಾಗೆ ತುಂಬಾ ಗರಿಗರಿಯಾಗಿ ಬರ್ತದೆ, ರುಚಿಕರವಾಗಿರ್ತದೆ, ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಇಂತಹ ಚಕ್ಲಿಯನ್ನ ನಾವು ಮನೆಯಲ್ಲೇ ಮಾಡಿಕೊಂಡು ತಿಂದ್ರೆ ಹಬ್ಬಗಳಿಗಂತೂ ಇಂತಹ ಚಕ್ಲಿ ರೆಸಿಪಿಗಳು ಬೇಕೇ ಬೇಕು. ಹಾಗೆ ಕೆಲವೊಂದು ಟೈಮಲ್ಲಿ ಸ್ನ್ಯಾಕ್ಸ್ ಆಗಿಯೂ ಕೂಡ ತುಂಬಾ ಜನರಿಗೆ ಇಷ್ಟವಾಗುವ ರೆಸಿಪಿಯಲ್ಲಿ ಚಕ್ಲಿ ಕೂಡ ಒಂದು. ಈ ಗರಿಗರಿಯಾದ ಚಕ್ಕುಲಿಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. 1 ಕಪ್ ಹೆಸರು ಬೇಳೆ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ತಗೊಂಡು ಬರ್ತೇನೆ. 1 ಕಪ್ ಹೆಸರು ಬೇಳೆಗೆ 2 ಕಪ್ ನೀರು ಹಾಕ್ಕೊಳ್ಬೇಕು. ಮೆತ್ತಗಾಗುವಾಗ ಬೇಯಿಸ್ಕೊಳ್ಬೇಕು. 1/4 ಕಪ್ ಪುಟಾಣಿ, ಖಾರಕ್ಕೆ ಸ್ವಲ್ಪ ಜೀರಿಗೆ ಮೆಣಸು ಹಾಕಿ ಇದನ್ನು ನುಣ್ಣಗೆ ಪುಡಿ ಮಾಡಿ ತಗೊಂಡು ಬರಬೇಕು. ಪುಟಾಣಿ ಹಾಕಿ 1 ಕಪ್ ಹೆಸರು ಬೇಳೆಗೆ 3 ಕಪ್ ಅಕ್ಕಿ ಹಿಟ್ಟು ಹಾಕೊಳ್ಬೇಕು. ಅದನ್ನ ಒಂಚೂರು ಬಿಸಿ ಮಾಡ್ಕೊಳ್ಬೇಕು. ಸ್ವಲ್ಪ ಬಿಸಿ ಆದ್ರೆ ಸಾಕಾ? ಜಾಸ್ತಿ ಹೊತ್ತು ಹುರಿಯೋದು ಬೇಡ. ಕೈಲಿ ಮುಟ್ಟಿ ನೋಡಿದ್ರೆ ಬಿಸಿ ಆಗುವಷ್ಟ. ಗರಿ ಗರಿ ಬರೋಕ್ಕೋಸ್ಕರ ಹುರ್ಕೊಳ್ಳೋದಲ್ಲ. ಸ್ವಲ್ಪ ಕೆಲವೊಂದು ಅಕ್ಕಿ ಎಲ್ಲ ಗರಿ ಬರುದಿಲ್ಲ, ಕೆಲವೊಂದ್ಸಲ ಗರಿ ಚಕ್ಲಿ ಮೆತ್ತಗಾಗ್ಬಿಡತ್ತಲ್ಲ. ಈ ರೀತಿ ಬಿಸಿ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ. ಮುಂಬಣ್ಣ ಬರೋರಿಗೆಲ್ಲ ಹುರಿಯೋದು ಬೇಡ, ಜಸ್ಟ್ ಬಿಸಿ ಆದ್ರೆ ಸಾಕು. ಬಿಸಿ ಆದ್ರೆ ಸಾಕು. ಕೈಲಿ ಹೀಗೆ ಮುಟ್ಟಿದ್ರೆ ಚೂರು ಬೆಚ್ಚಗಾದ್ರೆ ಸಾಕು. ನೋಡಿ ಈಗ ಬೆಚ್ಚಗಾಯ್ತು ನೋಡಿ. ಜಸ್ಟ್ ಬಿಸಿ ಆಯ್ತಲ್ಲ. ಇಷ್ಟಾದ್ರೆ ಸಾಕಾ ಇನ್ನೊಂಚೂರು ಬೇಕಾ? ಇಷ್ಟಾದ್ರೆ ಸಾಕು, ಸರಿ ಬಿಸಿ ಆದ್ರೆ ಸಾಕು. ಸರಿ, ಈ ಪುಟಾಣಿ ಪುಡಿ ಮಿಕ್ಸಿಗೆ ಅಕ್ಕಿ ಹಿಟ್ಟು, ಹುರಿದ ಅಕ್ಕಿ ಹಿಟ್ಟು ಹಾಕೊಳ್ಬೇಕು. ಈಗ ಉಪ್ಪು ಹಾಕ್ಬೇಕಲ್ಲ. ಉಪ್ಪು ಹಾಕ್ದ್ರೆ ಒಟ್ಟು 4 ಲೋಟ ಆಗುವಷ್ಟು ಉಂಟಲ್ಲ, ಅದಕ್ಕೆ ಸರಿಯಾಗಿ ಉಪ್ಪು. ಸಾಧಾರಣ ನಾವು ಹಾಕ್ತಾ ಇರೋ ಚಮಚದಲ್ಲಿ 2 ಸ್ಪೂನ್ ಹಾಕಿದ್ರೆ 1 ಕಪ್ಪಿಗೆ ಸರಿ ಆಗತ್ತೆ. ಅದೇ ಅಂದಾಜಲ್ಲಿ ಹಾಕ್ತಾ ಇದ್ದಾರೆ. ಸ್ವಲ್ಪ ಜೀರಿಗೆ, ಓಮ ಬೇಕಾದರೆ ಓಮನೂ ಹಾಕ್ಕೊಳ್ಬೋದು. ಬೇಯಿಸಿದ ಹೆಸರು ಬೇಳೆಯನ್ನು 1 ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಬರಬೇಕು. ನೀರು ಬೇಕಾದ್ರೆ ಹಾಕ್ಬೋದಲ್ಲ? ಹೌದು, ಸ್ವಲ್ಪ ನೀರು ಹಾಕ್ಬೋದು. ಇದು ಸ್ವಲ್ಪ ನೀರು ಕಡಿಮೆ ಆಯ್ತಲ್ಲ, ಹಿಟ್ಟು ಕಲ್ಸಕ್ಕೆ ಬೇಕಲ್ಲ. ಅರಿಯೋಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ನುಣ್ಣಗೆ ಹಾಕಿದ್ರೆ ಸರಿ ಅಷ್ಟೇ. ಬೇಳೆ ಮಿಕ್ಸಿಗೆ ಹಾಕಿದ್ದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಹಾಕ್ಕೊಡ್ಲ? ಈ ಥರ ನುಣ್ಣಗೆ ಪೇಸ್ಟ್ ಆಗಿದೆ ನೋಡಿ. ಕಲಸಿ ನೋಡಿ ನೀರು ಬೇಕಾದ್ರೆ ಹಾಕಿದ್ರೆ ಆಯ್ತಲ್ಲ ಅಷ್ಟೇ. ಅರಿಯುವಾಗ ಜಾಸ್ತಿ ನೀರು ಹಾಕೋದು ಬೇಡ, ಬೇಕಾದಷ್ಟೇ ಸ್ವಲ್ಪ ಗಟ್ಟಿಯಾಗಿ ಹಾಕ್ಕೊಳ್ಳೋದು ಒಳ್ಳೇದು. ಮತ್ತೆ ಬೇಕಂದ್ರೆ ಕಲಸುವಾಗ ಹಿಟ್ಟಿಗೆ ನೀರು ಹಾಕಿ ಕಲಸಿದ್ರೆ ಆಯ್ತು. ಜಾಸ್ತಿ ಇದನ್ನೇ ನೀರು ಮಾಡ್ಕೊಂಡ್ರೆ ಮತ್ತೆ ಹಿಟ್ಟು ನೀರಾದ್ರೆ ಅಕ್ಕಿ ಹಿಟ್ಟು ಸೇರಿಸಿದ್ರೆ ಚಕ್ಲಿ ಸ್ಮೂತ್ ಆಗಿ ಬರುದಿಲ್ಲ, ಗಟ್ಟಿ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ಕಲಸ್ಕೊಳ್ಬೇಕು. ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿದ ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇವೆ. ಗಟ್ಟಿಯಾಗಿದೆ ಈಗ ಹಿಟ್ಟದಕ್ಕೆ. ಇದಕ್ಕೆ ಬೆಣ್ಣೆ ಎಣ್ಣೆ ಅಂತ ಕಾಸಿ ಹಾಕೋದು ಬೇಡವಾ? ಬೇಡ, ಬೇಕಾದ್ರೆ ಬೆಣ್ಣೆ ಹಾಕಿದ್ರೆ ರುಚಿ ಆಗುತ್ತೆ. ನಮ್ಮ ಹತ್ರ ಸ್ವಲ್ಪ ಶಾರ್ಟ್ ಇದೆಯಲ್ಲ, ಅದಕ್ಕೆ ಹಾಕಿದ್ರೆ ಈ ಸರಿ ಬೇಡ. ಹಾಕಿದ್ರೆ ಬೆಣ್ಣೆದು ಪರಿಮಳ ಆಗಿ ಲೈಕ್ ಬರುತ್ತೆ. ಇನ್ನೊಂದು ಸ್ವಲ್ಪ ನೀರು ಬೇಕನ್ಸುತ್ತಲ್ಲ.
ಸ್ವಲ್ಪ ಹಾಕ್ಲಾ? ಹಾಕು. ಹಾಕ್ಲೇದಿಷ್ಟು? ಸ್ವಲ್ಪ ಹಿಂಗು, ಒಂದೆರಡು ಕಡಲೆ ಗಾತ್ರದಷ್ಟು ಅಲ್ಲ, ನೀರಲ್ಲಿ ನೆನೆಸಿ ಇಟ್ಟಿದ್ದು. ಹುಡಿ ಹಿಂಗಾದ್ರೆ ಹಂಗೆ ಹಾಕ್ಬೋದು. ಇದು ನೀರು ಗಟ್ಟಿ ಹಿಂಗಾದದ್ದಕ್ಕೆ ನೀರು ಮಾಡಿ ಹಾಕಿದ್ದು. ಮುಂಚೆ ಹಾಕ್ಬೇಕಿತ್ತು, ಮರ್ತೋಯ್ತು. ಅದಕ್ಕೆ ಈಗ ಹಾಕಿದ್ದೇವೆ. ಅದು ನೀರೇನ್ ಜಾಸ್ತಿ ಆಗ್ಲಿಲ್ಲ, ಇನ್ನು ಸ್ವಲ್ಪ ನೀರು ಹಿಡಿತದೆ, ಹಾಗಾಗಿ ಈಗ ಹಾಕಿ ಕಲಿಸ್ತಾ ಇದ್ದೇವೆ. ಉಂಟಾಗಿ ಬಂದಿದೆ ಅಲ್ಲ. ಚಕ್ಲಿ ಒತ್ತಕ್ಕೆ ಬರುವ ಹದದಲ್ಲಿ ಕಲ್ಸ್ಕೊಬೇಕು. ಒತ್ತಿ ನೋಡಿ, ನೀರ್ ಬೇಕಾದ್ರೆ ಮತ್ತೆ ಬೇಕಾದ್ರೆ ಚಿಮ್ಸ್ಬೋದಲ್ಲ. ಹೌದು, ತುಂಡಾದ್ರೆ ಬೇಕಾದ್ರೆ ನೀರು ಚಿಮ್ಸಿದ್ರೆ ಹಾಕಿ ಸರಿ ಮಾಡ್ಕೊಂಡ್ರೆ ಆಯ್ತು. ಕಲ್ಸಿದ ತಕ್ಷಣ ಮಾಡ್ಬೋದಲ್ಲ, ನೆನಿಬೇಕಂತ ಅಂತ ಇಲ್ಲ. ಏನಿಲ್ಲ, ಒಂದು 5 ನಿಮಿಷ ಬಿಟ್ಟರೆ ಸರಿ ಅಷ್ಟೇ. ಒತ್ತಿ ನೋಡುವ ಎಂತಾಗಿದೆ ಅಂತ. ಎಳೆ ಬರ್ತಾ ಇತ್ತಲ್ಲ, ಕಟ್ ಆಗ್ತಾ ಇಲ್ಲ, ಕರೆಕ್ಟ್ ಇತ್ತು ಹದ. ಒಳ್ಳೆ ಮುಳ್ಳು ಬರ್ತಾ ಉಂಟು. ಅಂದ್ರೆ ಹಿಟ್ಟು ನೀರಾದ್ರೆ ಮುಳ್ಳು ಬರುದಿಲ್ಲ ಅಲ್ಲ, ಸ್ವಲ್ಪ ಗಟ್ಟಿ ಇದ್ರೆ ಚಂದ ಮುಳ್ಳು ಬರುತ್ತೆ. ಚೂರು ತಿಕ್ಕಿದ್ರೆ ಸಾಕು, ಜಾಸ್ತಿ ಎಲ್ಲ ತಿಕ್ಬೇಕಂತ ಇಲ್ಲ. ಜಸ್ಟ್ ಒಂದೇನು 1 ರೌಂಡ್ ಹಿಂಗೆ ತಿಕ್ಕಿ ಈ ಥರ ಮಾಡಿ ಡ್ರೈ. ಚಕ್ಲಿಲಿ ಈ ಗ್ಯಾಪ್ ಕೊಟ್ಟಷ್ಟು ಚಕ್ಲಿ ದೊಡ್ಡ ಬರುತ್ತೆ ಸುತ್ತು. ಈ ಗ್ಯಾಪ್ ಸಣ್ಣ ಇಟ್ಟರೆ ಸಣ್ಣ ಚಕ್ಲಿ ಆಗುತ್ತೆ. ಚಕ್ಲಿ ಹಾಕುವಲ್ಲ. ಇವತ್ತಿನ ಈ ಚಕ್ಲಿ ರೆಸಿಪಿಯ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ರೆ ಖಂಡಿತ ಈಗಲೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹಲವಾರು ರೆಸಿಪಿಗಳನ್ನು ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೇನೆ. ಗಣೇಶ ಚತುರ್ಥಿ ಅಂತ ಒಂದು ಪ್ಲೇ ಲಿಸ್ಟನ್ನೇ ಮಾಡಿ ಇಟ್ಟಿದ್ದೇನೆ. ಅದನ್ನು ನೋಡಿಕೊಂಡು ಹಬ್ಬಕ್ಕೆ ಬೇಕಾದ ರೆಸಿಪಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋವನ್ನು ನೋಡೋದನ್ನು ಮರಿಬೇಡಿ. ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸೋದನ್ನು ಕೂಡ ಮರಿಬೇಡಿ. ನೊರ ನಿಲ್ತಾ ಬಂತಲ್ಲ, ಗರಿ ಗರಿ ಆಯ್ತಲ್ಲ. ಒಳ್ಳೆ ಟೊಳ್ಳು ಬಂದಿದೆ ಅಲ್ಲ. ನೋಡುವ, ಕ್ಯಾಮ್ರಕ್ಕೊಂದ್ಸಲ ತೋರಿಸಿ, ವೀಕ್ಷಕರಿಗೂ ಗೊತ್ತಾಗುತ್ತೆ. ಒಳ್ಳೆ ಗರಿ ಗರಿಯಾದ ಚಕ್ಲಿ ರೆಡಿಯಾಗಿದೆ. ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.